ಎಚ್.ಡಿ. ದೇವೇಗೌಡ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ ಮಹಾತಾಯಿ. ಇಂದು ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯಾಗಲಿದೆ. ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ ಮಹಾತಾಯಿ ಚೆನ್ನಮ್ಮ. ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೀತಾ ಇದೆ. ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ಸಿದ್ಧತೆ ನಡೀತಾ ಇದೆ. ದೇವೇಗೌಡರ ಕುಟುಂಬಕ್ಕೆ ಸೇರಿದ ಜಮೀನಿನಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ರಂಗನಾಥ ಸ್ವಾಮಿ ದೇಗುಲದ ಕೆಳಗಿನ ಜಮೀನು ಇದ್ದು ಅಲ್ಲಿ ಸಿದ್ಧತೆ ಮಾಡಲಾಗ್ತಾ ಇದೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಲಿದೆ. ಕೊನೆ ಹೊತ್ತಿನಲ್ಲಿ ಹರದನಹಳ್ಳಿಯತ್ತ ಅಂತಿಮ ಯಾತ್ರೆ ಕೂಡ ಸಾಗಲಿದೆ. ರೇವಣ್ಣ ನಿವಾಸದಿಂದ ಪಾರ್ಥಿವ ಶರೀರ ಹೊರಡಲಿದೆ. ಹೊಳೆನರಸೀಪುರದಲ್ಲಿರುವಂತಹ ಎಚ್.ಡಿ. ರೇವಣ್ಣ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರ ಇರುವಂತಹದೀಗ ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗಿದೆ ರೇವಣ್ಣ ಅವರ ನಿವಾಸ. ಇಂದು ಎಚ್.ಡಿ. ದೇವೇಗೌಡರವರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ ಮಹಾತಾಯಿ ಚೆನ್ನಮ್ಮ. ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆ ಕೂಡ ನಡೀತಾ ಇದೆ. ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ಎಲ್ಲ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ದೇವೇಗೌಡರ ಕುಟುಂಬಕ್ಕೆ ಸೇರಿದ ಜಮೀನು ರಂಗನಾಥ ಸ್ವಾಮಿ ದೇಗುಲ ಕೂಡ ಇದೆ. ಅಲ್ಲೇ ಕೆಳಗಿರುವಂತಹ ಜಮೀನಿನಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯಲಿರುವಂತಹದ್ದು. ಹಾಗೆ ಕೆಲವೇ ಹೊತ್ತಿನಲ್ಲಿ ಹರದನಹಳ್ಳಿಯತ್ತ ಅಂತಿಮ ಯಾತ್ರೆ ಕೂಡ ಸಾಗಲಿದೆ. ರೇವಣ್ಣ ನಿವಾಸದಿಂದ ಅಂತಿಮ ಅವರ ಪಾರ್ಥಿವ ಶರೀರವನ್ನು ಹರದನಹಳ್ಳಿಯತ್ತ ಅಂತಿಮ ಯಾತ್ರೆಗೆ ತೆಗೆದುಕೊಂಡು ಹೋಗಲಾಗುತ್ತದೆ. ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗಿದೆ ರೇವಣ್ಣ ಅವರ ನಿವಾಸ. ಇಂದು ಬೆಳಗ್ಗೆ 5 ಗಂಟೆಯಿಂದನೂ ಕೂಡ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದುಕೊಳ್ಳಲು ಸಾರ್ವಜನಿಕರಿಗೆ ಅವಕಾಶ ಕೂಡ ಮಾಡಿಕೊಳ್ಳಲಾಗಿದೆ. ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗಿರುವಂತಹದ್ದು. ಹೊಳೆನರಸೀಪುರದಲ್ಲಿ ಎಚ್.ಡಿ. ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸಾವಿರಾರು ಸಾರ್ವಜನಿಕರು ಬಂದು ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದುಕೊಳ್ತಾ ಇದ್ದಾರೆ. ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ ಮಹಾತಾಯಿ ಚೆನ್ನಮ್ಮ. ಇವತ್ತು ಬೆಳಗ್ಗೆ 5 ಗಂಟೆಯಿಂದನೂ ಕೂಡ ಎಚ್.ಡಿ. ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವುದು. ನಂತರ ಹರದನಹಳ್ಳಿಯತ್ತ ಅವರ ಅಂತಿಮ ಯಾತ್ರೆ ಸಾಗಲಿದೆ. ಹಾಗೆ ಎಲ್ಲ ರೀತಿಯ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ನಡೀತಾ ಇರುವಂತಹದ್ದು. ರಂಗನಾಥ ಸ್ವಾಮಿ ದೇಗುಲದ ಕೆಳಗಿರುವಂತಹ ಜಮೀನಿನಲ್ಲಿ ಚೆನ್ನಮ್ಮ ಅವರ ಅಂತಿಮ ಸಂಸ್ಕಾರ ನಡೆಯಲಿದೆ. ಸಾರ್ವಜನಿಕರು ಕೂಡ ಆಗಮಿಸಿ ಚೆನ್ನಮ್ಮ ತಾಯಿಗೆ ನಮನ ಸಲ್ಲಿಸ್ತಾ ಇದ್ದಾರೆ. ಬೆಳಗ್ಗೆ 5 ಗಂಟೆಯಿಂದನೇ ವ್ಯವಸ್ಥೆ ಮಾಡಲಾಗಿರುವಂತಹದ್ದು. ಅಂತ್ಯಕ್ರಿಯೆಗೂ ಕೂಡ ಸಿದ್ಧತೆ ನಡೀತಾ ಇದೆ. ಹಾಗೆ ಬೆಂಗಳೂರಿನಿಂದ ನಿನ್ನೆ ಅವರ ಪಾರ್ಥಿವ ಶರೀರವನ್ನು ಹೊಳೆನರಸೀಪುರದ ಎಚ್.ಡಿ. ರೇವಣ್ಣ ನಿವಾಸಕ್ಕೆ ರವಾನಿಸಲಾಯಿತು. ಸದ್ಯ ಅಂತಿಮ ದರ್ಶನಕ್ಕೆ ಎಲ್ಲರೂ ಕೂಡ ಬರ್ತಾ ಇರುವಂತಹದ್ದು. ಎಲ್ಲರೂ ಕೂಡ ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ಸಾರ್ವಜನಿಕರು ನಿನ್ನೆ ಕೂಡ ಬೆಂಗಳೂರಿನಲ್ಲಿ ಗಣ್ಯರು, ರಾಜಕಾರಣಿಗಳು ಎಲ್ಲರೂ ಕೂಡ ಚೆನ್ನಮ್ಮ ಅವರಿಗೆ ಅಂತಿಮ ನಮನ ಸಲ್ಲಿಸಿರುವಂತಹದ್ದು. ಇವತ್ತು ಸಾರ್ವಜನಿಕರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಹರದನಹಳ್ಳಿಯತ್ತ ಅಂತಿಮ ಯಾತ್ರೆ ಕೂಡ ನಡೆಯಲಿರುವಂತಹದ್ದು. ಭಾವುಕ ಕ್ಷಣಗಳಿಗೆ ರೇವಣ್ಣ ಅವರ ನಿವಾಸ ಸಾಕ್ಷಿಯಾಗಿದೆ. ಎಲ್ಲರೂ ಕೂಡ ಆಘಾತಕ್ಕೊಳಗಾಗಿದ್ದಾರೆ. ಎಚ್.ಡಿ. ದೇವೇಗೌಡರ ಕುಟುಂಬಸ್ಥರು ಆಘಾತಕ್ಕೊಳಗಾಗಿದ್ದಾರೆ. ಆಧಾರ ಸ್ತಂಭವಾಗಿದ್ದರು ಗಟ್ಟಿಗಿತ್ತಿಯವರು. 7 ದಶಕಗಳ ಕಾಲ ದೇವೇಗೌಡರ ಜೊತೆಗೆ ಹೆಜ್ಜೆ ಹಾಕಿದ್ರು. ಎಂಥ ಸಂದರ್ಭ ಇದ್ರೂ ಕೂಡ ಒಟ್ಟಿಗೆ ಜೊತೆಯಾಗಿ ನಿಂತು ಎಲ್ಲ 7 ಬೀಳುಗಳನ್ನು ಸರಾಗವಾಗಿ ನಿಭಾಯಿಸಿದ ಗಟ್ಟಿಗಿತ್ತೆಯವರು. ಸರಳ ವ್ಯಕ್ತಿತ್ವ, ಯಾವಾಗಲೂ ಕೂಡ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ತುಂಬ ಸರಳ ಸ್ವಭಾವದವರು. ಸದ್ಯ ಅವರ ಅಂತಿಮ ಸಂಸ್ಕಾರ ಇವತ್ತು ಅಂತ್ಯ ಸಂಸ್ಕಾರ ಹರದನಹಳ್ಳಿಯಲ್ಲಿ ನಡೆಯಲಿದೆ. ಅಂತ್ಯ ಸಂಸ್ಕಾರಕ್ಕೆ ಬರುವ ಜನರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಒಟ್ಟು 130 ಅಡಿಗೆ ಸಿಬ್ಬಂದಿಯಿಂದ ಊಟ ತಯಾರಿ ಆಗ್ತಾ ಇದೆ. ಹರದನಹಳ್ಳಿಯಲ್ಲಿ 25,000 ಜನರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಅಂತಿಮ
ಇವತ್ತು ಅಂತ್ಯ ಸಂಸ್ಕಾರಕ್ಕೆ ಬರುವಂತಹ ಜನರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು ಈಗಾಗಲೇ 130 ಅಡಿಗೆ ಸಿಬ್ಬಂದಿಯಿಂದ ಕೂಡ ಊಟದ ತಯಾರಿ ನಡೀತಾ ಇದೆ. 25,000 ಜನರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ 25,000 ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಇವತ್ತು ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಅವರ ಅಂತಿಮ ವಿಧಿವಿಧಾನಗಳು ಕೂಡ ನಡೆಯಲಿದೆ. ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆ ಆಗಿದೆ. ಎಲ್ಲರೂ ಕೂಡ ಬಂದು ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಅಂತ್ಯ ಸಂಸ್ಕಾರಕ್ಕೆ ಬರುವ ಜನರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟು ಈಗಾಗಲೇ 130 ಅಡಿಗೆ ಸಿಬ್ಬಂದಿಯಿಂದ ಊಟದ ತಯಾರಿ ಕೂಡ ನಡೀತಾ ಇರುವಂಥದ್ದು. ಹರದನಹಳ್ಳಿಯಲ್ಲಿ 25,000 ಜನರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ನೀವು ದೃಶ್ಯದಲ್ಲೂ ಕೂಡ ಗಮನಿಸಿರಬಹುದು. ಚೆನ್ನಮ್ಮ ಅವರನ್ನು ಕಣ್ತುಂಬಿಕೊಳ್ಳಲು ಕೊನೆಯದಾಗಿ ಸಾರ್ವಜನಿಕರು ಯಾವ ರೀತಿಯಾಗಿ ಆಗಮಿಸಿದ್ದಾರೆ ಅಂತ. ಭಾವುಕ ಕ್ಷಣಗಳಿಗೆ ಎಚ್.ಡಿ. ರೇವಣ್ಣ ಅವರ ನಿವಾಸ ಸಾಕ್ಷಿಯಾಗಿರುವಂಥದ್ದು. ಎಲ್ಲರೂ ಕೂಡ ದುಃಖಕ್ಕೆ ಒಳಗಾಗಿದ್ದಾರೆ. ಎಚ್.ಡಿ. ಕುಟುಂಬಸ್ಥರಿಗೆ ಆಘಾತವಾಗಿದೆ. ದೇವೇಗೌಡರ ಅದೃಷ್ಟ ದೇವತೆ ಭಾರತ ಲೋಕಕ್ಕೆ ಪ್ರಯಾಣ ಬೆಳೆಸಿರುವಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರವನ್ನು ಹರದನಹಳ್ಳಿಯತ್ತ ತೆಗೆದುಕೊಂಡು ಹೋಗಲಾಗುತ್ತದೆ. ಅಲ್ಲೂ ಕೂಡ ಅಂತಿಮ ಯಾತ್ರೆ ಆಗುತ್ತೆ. ಹಾಗೆ ಅವರ ಅಂತ್ಯ ಸಂಸ್ಕಾರ ನೆರವೇರುವಂತಹ ಜಾಗದಲ್ಲೂ ಕೂಡ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಈಗ ಆಲ್ರೆಡಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಅವರ ಪಾರ್ಥಿವ ಶರೀರ ಹೊಳೆನರಸೀಪುರ ಪಟ್ಟಣದ ಎಚ್.ಡಿ. ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಹರದನಹಳ್ಳಿಯ ಬೆಟ್ಟದ ರಂಗನಾಥ ಸ್ವಾಮಿ ದೇಗುಲದ ಕೆಳಗಿರುವಂತಹ ಎಚ್.ಡಿ. ದೇವೇಗೌಡರ ಕುಟುಂಬಕ್ಕೆ ಸೇರಿದಂತಹ ಜಮೀನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಚೆನ್ನಮ್ಮ ದೊಡ್ಡ
ದೇವೇಗೌಡರ ಕುಟುಂಬದ ಯಜಮಾನಿ, ಕರುಣೆಯ ಮೂರ್ತಿಯಾಗಿದ್ರು ಇವರು. ಮನೆ ಬಾಗಿಲಿಗೆ ಬಂದವರಿಗೆ ಬರೀ ಕೈಯಲ್ಲಿ ಯಾವತ್ತೂ ಕಳಿಸ್ತಾ ಇದ್ದಿಲ್ಲ. ರಾಜಕೀಯ ಕುಟುಂಬದ ಸೀಮಿತ ಹೆಣ್ಮಗಳು ಆಗಿರಲಿಲ್ಲ ಅವರು ದೊಡ್ಡ ಕುಟುಂಬಕ್ಕೆ ಬರುವ ಪ್ರತಿಯೊಬ್ಬರಿಗೂ ಕೂಡ ಅಮ್ಮನೇ ಆಗಿದ್ರು. ಯಾರೇ ಆಗಲಿ ದೇವೇಗೌಡರ ಭೇಟಿ ಬಳಿಕ ಅಮ್ಮನನ್ನು ಭೇಟಿ ಮಾಡದೇನೆ ಯಾರೂ ಕೂಡ ತೆರಳ್ತಾ ಇದ್ದಾರೆ. ಅಷ್ಟು ಸರಳ ಸ್ವಭಾವದವರು. ಯಾರೇ ಬಂದರೂ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು, ಪ್ರೀತಿಯಿಂದ ಕಾಣ್ತಾ ಇದ್ರು. ಇದೀಗ ಎಲ್ಲರನ್ನು ಬಿಟ್ಟು ಅವರು ಆಗಿರುವಂಥದ್ದು. ಯಾರೇ ಬಂದರೂ ಕೂಡ ಊಟ ಮಾಡಿಸ್ತೇನೆ ಅವರು ಕಳಿಸ್ತಾ ಇದ್ದಿಲ್ಲಂತೆ. ಅಷ್ಟು ಸರಳ ಜೀವಿ ಅಂತ. ಯಾವುದೇ ಅಹಂ ಇದ್ದಿಲ್ಲ ಅವರಿಗೆ, ಯಾವುದೇ ಆಡಂಬರವಿದ್ದಿಲ್ಲ. ಯಾವಾಗಲೂ ಕೂಡ ಸರಳ ಜೀವಿ. ಈಗೆಲ್ಲರನ್ನು ಬಿಟ್ಟು ಅಗಲಿದ್ದಾರೆ. ಇವತ್ತು ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಹರದನಹಳ್ಳಿ ಜಮೀನಿನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಲಿದೆ.